ಹಲೋ ಗೈಸ್, ಇವತ್ತು ನಾವು ಬಂದಿರೋದು ಮಂಜೇಶ್ವರದ ಹಾರ್ಬರ್ನತ್ತ. ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಈಗ ಒಂದು ಇಲ್ಲಿಯ ವೀಕ್ಷಣೆ ನೋಡ್ತಾ ಇದ್ದಾರೆ. ಅಲ್ಲಿ ಹಾರ್ಬರ್ ಇಲ್ಲಿ ಇದಕ್ಕೆ ಎಲ್ಲ ಈ ಬೋಟ್ಗಳೆಲ್ಲ ನಿಂತಿದೆ. ಒಂದು ಸೈಡಲ್ಲಿ ನದಿ ಇದೆ, ಇನ್ನೊಂದು ಸೈಡಲ್ಲಿ ಸಮುದ್ರ ಇದೆ. ಉದ್ದಕ್ಕೂ ಕಲ್ಲುಗಳು ತುಂಬ ಇದೆ, ನೋಡ್ಬೋದು. ಒಂದು ಸೀ ವಾಕ್ ಅಂತ ಮಾಡಿದ್ದಾರೆ. ಈಗ ನಮ್ಮ ಗೈಸ್ ಎಲ್ಲ ಅಲ್ಲಿದ್ದಾರೆ, ಇದ್ದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಉದ್ದಕ್ಕೂ ಬಂಡೆಕಾಲುಗಳು, ಬಂಡೆಕಾಲು ಇದೆ. ಈ ಬಂಡೆಕಾಲಿನ ಆಚೆ ಸಮುದ್ರ ಇದೆ. ನೋಡುವ, ಬನ್ನಿ ನೋಡುವ ಉದ್ದಕ್ಕೆ ಏನೆಲ್ಲ ಆಗ್ತಾ ಇದೆ ನೋಡುವ. ನಾವೀಗ ಹೋಗ್ತಾ ಇದ್ದೇವೆ. ಇಲ್ಲಿ ಗಾಲ್ ಹಾಕ್ಲಿಕ್ಕೆ ತುಂಬಾ ಫೇಮಸ್ ಆದಂತ ಒಂದು ಜಾಗ ಅಂತ ಹೇಳ್ಬೋದು. ಇಲ್ಲಿ ಉದ್ದಕ್ಕೂ ಅಲ್ಲಿ ಗಾಲ್ ಹಾಕುವವರ ಸಂಖ್ಯೆ ನೋಡಿ ಎಷ್ಟು ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ ಆದ ಕಾರಣ ಇಲ್ಲಿ ಮೀನು ಸಿಗಬಹುದು ಎಂಬ ಒಂದು ಸಂಖ್ಯೆ. ಗಾಲ್ ಹಾಕುವ ಸಂಖ್ಯೆ ಇಲ್ಲಿ ನೋಡಿ, ಉದ್ದಕ್ಕೂ ಗಾಲ್ ಹಾಕ್ತಾ ಇದ್ದಾರೆ. ಅಲ್ಲಿಂದ ಅಲ್ಲಿ ನೋಡಿ, ಅಲ್ಲಿ ಉದ್ದಕ್ಕೂ ಮೀನು ಇಡುವವರು, ಗಾಲ್ ಹಾಕುವವರ ಸಂಖ್ಯೆ. ಕಾರಣ ಇಲ್ಲಿ ಮೀನು ಸಿಗಬಹುದು. ಉದ್ದಕ್ಕೂ ಇಲ್ಲಿ ಬಂಡೆಕಲ್ಲುಗಳು. ಒಳ್ಳೆಯ ಲೊಕೇಶನ್ ಮೀನು ಇಡ್ಲಿಕ್ಕೆ. ಇಲ್ಲಿಂದ ಈ ಕಡೆ ಬಂದ್ರೆ ಇಲ್ಲಿ ಕಡಲು, ಈ ಸೈಡಲ್ಲಿ ನೋಡಿ, ಈ ಸೈಡಲ್ಲಿ ಕಡಲಿದೆ, ಈ ಸೈಡಲ್ಲಿ ನದಿಗಳು. ಉದ್ದಕ್ಕೂ ಬಂಡೆಕಲ್ಲಿದೆ. ಕಡಲಿನ ಅಬ್ಬರ ನೋಡಿ, ಅಲೆಗಳ ಅಬ್ಬರ ನೋಡಿ, ಜೋರಾಗಿ ಬೀಸ್ತಾ ಇದೆ. ಬಾಯ್ಸ್ ಎಲ್ಲ ಇಲ್ಲದರೆ ಈ ಸಿ ವಾಕ್ ಆಗಿ ಉದ್ದ ನಡಿಬೇಕು ಅಲ್ಲಿ ತನಕ. ಇಲ್ಲಿ ಬಾಯ್ಸ್ ಎಲ್ಲ ಮೀನಿಡುವ ಮತ್ತು ಕಾಲ ಹಾಕುವುದನ್ನು ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಉದ್ದಕ್ಕೂ ಕಾಲ ಹಾಕುವವರೆ. ಬಾಯ್ಸ್ ಕೂಡ ಬರ್ತಾ ಇದ್ದಾರೆ. ಇಲ್ಲಿಂದ ಒಂದು ಎಂಡ್ ಪಾಯಿಂಟ್ ತನಕ ಹೋಗುವಂತ ನೋಡುವಂತ ಹೇಳಿ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ಅಲೆಗಾಲ ಒಂದು ಬಿರುಸಿನ ಅಬ್ಬರ, ಅಲೆಗಾಲ ಜೋರಾಗ್ತಿ ಕಾಣ್ತಾ ಇದೆ. ಇಲ್ಲಿಂದ ಎಂಡ್ ಪಾಯಿಂಟ್ ತನಕ ನೋಡುವ ಅಂತ. ಒಂದು ಜಾಗ, ಒಂದು ಸುಂದರಮಯವಾದಂತ ಒಂದು ಜಾಗ. ಮಳೆಗಾಲದಲ್ಲಿ ಅಂತೂ ಅದರ ಬ್ಯೂಟಿ ಇನ್ನಷ್ಟು ಹೆಚ್ಚಾಗ್ತಿದೆ. ನೋಡಿ, ಎಂಡ್ ಪಾಯಿಂಟ್ ಇದೊಂದು ಪಾಯಿಂಟ್ಸ್, ಶಿವಾಕಿನ ಎಂಡ್ ಪಾಯಿಂಟ್. ಲಾಸ್ಟ್ ಎಂಡ್ ಪಾಯಿಂಟ್ ಮಂಜೇಶ್ವರದ ಒಂದು ಶಿವಾಕಿನ ಎಂಡ್ ಪಾಯಿಂಟ್ ಅಂತ.
ಸಂಧಿ ಮುದ್ದಲ್ಲ ಇಂದ ನಾವು ಕಡಲ ಕಿನಾರೆಯಲ್ಲಿ ಈಗ ಮುಂದೆ ಸಾಗ್ತಾ ಇದ್ದೇವೆ. ನೋಡುವ ಇಲ್ಲಿ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಇಕ್ಬಾಲ್ ಈ ಕಲ್ಲೇ ಮಾಡ್ಲ ಇತ್ತರ ಯೋಟ್ಲಲ್ಲಿ ಇಟ್ರಿ ಹೆಂಗನ್ ಇಟ್ರಿ ಇಟ್ಟು ಅಲ್ಲಿ ಇದನ್ನ ಗಿಡಕ್ಕೆ ನೋಡಿ ಇಟ್ಟ ಒಂದಲ್ಲ ಹೋಗಲ್ಲ ಬಾಯ್ ಹೆಂಗನ ಇಟ್ಟಕ್ಲಿ ಬಾಯ್ ಇತ್ತರ ಬೇರೆ ಬೇರೆಗಲ್ಲ ಹೋಗುವಂತ ಸಮಯ. ಇಲ್ಲಿಂದ ನಾವು ಹೋಗ್ತಾ ಇದೆ. ಇಲ್ಲಿಂದ ಈ ಒಂದು ಬಂಡೆಕಲ್ಲಿನ ಮಧ್ಯೆ ಮೇಲಿಂದ ಬರ್ತಾ ಇದೆ. ಇಲ್ಲಿ ಟೌನ್ ಅಲ್ಲಿ ನಾವು ಬಂದ ಜಾಗ. ಮತ್ತೆ ಇಲ್ಲಿ ಸಮುದ್ರ ಸೂರ್ಯಾಸ್ತವಾಗುವಂತ ಒಂದು ದೃಶ್ಯ. ಇಲ್ಲಿ ದೊಡ್ಡ ಬಂಡೆಗಳು, ದೊಡ್ಡ ಬಂಡೆಗಳು. ಗೈಸ್ ಮುಂದೆ ಹೋಗುವ ಏನು ನೋಡಿ ಜನರೇ, ಅಲ್ಲಿ ನೋಡಿ ನಾಯಿ ಸಹ ತಿರ್ಗಾಡ್ಲಿಕ್ಕೆ ಬರ್ತದೆ. ನೀವು ನೋಡಿದ ನೋಡಿ ನಾಯಿ ಸಿಂಗಲ್ ಆಗಿ ಒಬ್ಬ ಬಂದಿದ್ದಾನೆ. ನೀವು ಬರ್ಲಿಕ್ಕೆ ಸಂಕಟ, ಬರ್ಲಿಕ್ಕೆ ಸಂಕಟ. ಈ ಒಂದು ಬಂಡೆಕಲ್ಲಿನ ಗಾತ್ರ ದೊಡ್ಡ ದೊಡ್ಡ ಗಾತ್ರ ಎಲ್ಲಿಂದ ಹೇಗೆ ತಂದಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿ ನೋಡ್ಬೋದು ಈಗ ಇಲ್ಲಿ ಸಮುದ್ರದ ಒಂದು ಅಲೆಗಳ ಒಂದು ಬಡಿತಕ್ಕೆ ಇಲ್ಲಿ ಒಂದು ಕಟ್ಟಿದ್ದಾರೆ. ಅಂದರೆ ಈ ಕಟ್ಟಿದ ಒಂದು ದೃಶ್ಯ ಕೂಡ ಇಲ್ಲಿ ನೋಡ್ಬೋದು. ತುಂಬ ಬೋಟುಗಳು ನಿಂತಿದೆ. ಇಲ್ಲಿ ಮೀನೇನಿಲ್ಲ, ಮಳೆಗಾಲದ ಸಮಯದಲ್ಲಿ ಮೀನು ಸ್ವಲ್ಪ ಕಡಿಮೆ ಆದ ಕಾರಣ ಈ ಬೋಟೆಲ್ಲ ನಿಂತಿದೆ. ಉದ್ದಕ್ಕಿದೆ ಕಲ್ಲು, ಇಷ್ಟೊಂದು ಕಲ್ಲು. ಯಾಕಂದರೆ ಕೇರಳದ ಗೌರ್ಮೆಂಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಬಜೆಟ್ ಹಾಕಲಿಕ್ಕೆ. ದೊಡ್ಡ ದೊಡ್ಡದಾದಂತಹ ಕಲ್ಲು. ನಮ್ಮ ಉಳ್ಳಾಲದಲ್ಲಿ ಕೂಡ ಅಷ್ಟೇನು ಕಾಣೋದಿಲ್ಲ. ಉಳ್ಳಾಲದಲ್ಲಿ ಎಂಟು ಪಾಯಿಂಟಲ್ಲಿ ಸ್ವಲ್ಪ ಹಾಕಿದ್ದಾರೆ. ಇಲ್ಲಿ ನೋಡಿದರೆ ಉದ್ದಕ್ಕೂ ಇದೆ, ಸುಮಾರು 1 ಕಿಲೋಮೀಟರ್ ಅಷ್ಟು ಉದ್ದ ಇದೆ ಇಲ್ಲಿಂದ ಅಲ್ಲಿಗೆ. ನೋಡಿ ಉದ್ದಕ್ಕೆ ನೋಡಿ ನೋಡಿ